ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ. ಆದ್ಮೇಲೆ ಕೌಸಲ್ಗಿ ಯಾರಿಗೆ ಗೊತ್ತಿಲ್ಲ, ಕೌಸಲ್ಗಿ ನಿಂಗಮ್ಮ ಅಂದ್ರೆ ಸಾಕು ಆ ಊರು ಕಣ್ಮುಂದೆ ಬಂದು ನಿಲ್ತದ. ಈಗಾಗಲೇ ತಾಲೂಕು ಆಗಬೇಕಾಗಿತ್ತು, ಆಗಲಿಲ್ಲ. ಯಾಕಾಗಲಿಲ್ಲ ಅನ್ನೋದಕ್ಕೆ ಕಾರಣ ಹುಡುಕುವ ಅವಶ್ಯಕತೆ ಇಲ್ಲ. ಮೂಡೂರಿಗೆ ತಾಲೂಕಾಯಿತು, ಕೌಸಲ್ಗಿ ಆಗಲಿಲ್ಲ. ಯಾಕೆ ಅಂತಂದ್ರೆ ಮೂಡೂರಿಗೆ ಅನೇಕ ಕಾರಣಗಳಿಂದ, ಅದರಲ್ಲೂ ಮುಖ್ಯವಾಗಿ ಶಿಕ್ಷಣದ ಕೇಂದ್ರ ಆಗಿದ್ದರಿಂದ ಇವತ್ತಿನ ತಾಲೂಕು ಆಗೋದು ಭಾಳ ಕಾಲಿಕಬೋತಾಯಿತು, ಜೊತೆಗೆ ಆಗಿಯೂ ಹೋಯ್ತು. ಈಗ ಆದರೆ ಕೌಸಲ್ಗಿ ಆಗ್ತಾಯಿಲ್ಲ. ಯಾಕೆ ಅನ್ನುವಂಥದ್ದು, ಯಾಕಂದರೆ ಪ್ರೈವೇಟ್ದಿರಲಿ ಸರ್ಕಾರಿ ಇರಲಿ, ಮೂಡೂರಿಗೆ ಇರಲಿ, ಅಲ್ಲಿ ಜನ ಎಲ್ಲರ ಸಹಾಯ ಸಹಕಾರ ತೊಗೊಂಡು ಶಿಕ್ಷಣಕ್ಕಾಯಿತು, ವ್ಯಾಪಾರಕ್ಕಾಯಿತು. ವ್ಯಾಪಾರಕ್ಕಂತ ದನದ ಮಾರ್ಕೆಟು ಇಡೀ ಕರ್ನಾಟಕದಲ್ಲಿ ಪ್ರಸಿದ್ಧ. ಜೊತೆಗೆ ಅಲ್ಲಿ ನಿರಂತರ ಹೋರಾಟಗಾರರು ಇದ್ದಾರೆ. ಇಲ್ಲಿಲ್ಲ ಅಂತಲ್ಲ ಕೌಸಲ್ಗಿಯಲ್ಲೇ, ಆದರೆ ಯಾವ ಪ್ರಮಾಣದಲ್ಲಿ ಇರಬೇಕಾಗಿತ್ತು ಆ ಪ್ರಮಾಣದಲ್ಲಿ ಇಲ್ಲದಕ್ಕಾಗಿ ತಾಲೂಕು ಆಗದ ಹೋಯಿತು ಅನ್ನೋದನ್ನು ಅವರು ಪಾಪ ಬಲ್ಲರು. ಇತ್ತೀಚೆಗೆ ಒಂದಿಷ್ಟು ನಮ್ಮ ಪತ್ರಿಕೆಯಲ್ಲಿ ರಾಜು ಕಂಬಾರ್ ಅನ್ನೋಂಥ ಒಬ್ಬ ಲೆಕ್ಚರರ್ ಅವರು ಒಂದು ಈ ಕೌಸಲ್ಗಿ ಮೇಲೆ ರಿಪೋರ್ಟ್ ಮಾಡಿದ್ದಾರೆ. ಏನಂತಂದ್ರೆ ಅಲ್ಲಿ ಜನ ಪಾಪ ಒದ್ದಾಡ್ತಾ ಇದ್ದಾರೆ, ಪದವಿ ಕಾಲೇಜ್ ನಮಗೆ ಬೇಕಪ್ಪ ಅಂತೇಳಿ. ಈಗಾಗಲೇ ಪದವಿ ಪೂರ್ವ ಕಾಲೇಜ್ ಇದೆ, ಆದರೂ ಅಲ್ಲಿ ಸೈನ್ಸ್ ಇಲ್ಲ. ಇದು ಭಾಳ ನೋವಿನ ಸಂಗತಿ. ಆರ್ಟ್ಸ್ ಅದ, ಕಾಮರ್ಸ್ ಅದ, ಅದು ಕನ್ನಡ ಮಾಧ್ಯಮ ಹೆಚ್ಚಿಗೆ ಇರ್ತದೆ, ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಸೈನ್ಸಕ್ಕೆ ಎಲ್ಲ ಮಾಧ್ಯಮ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನಮ್ಮ ಮಕ್ಕಳಿಗೆ, ಅದರಲ್ಲೂ ಹಳ್ಳಿ ಗಾಡಿನ ಮಕ್ಕಳಿಗೆ, ಹಳ್ಳಿಗಳ ಜನರಿಗೆ, ಹಳ್ಳಿದು ಸ್ವಲ್ಪ ಮೇಲ್ಪಟ್ಟದಲ್ಲಿದ್ದಂಥ ಕೌಸಲ್ಗಿಗೆ ವಿಶೇಷವಾಗಿ ಅಲ್ಲೇ ಇಂಗ್ಲೀಷ್ ಮೀಡಿಯಮ್ ಇದ್ದರೆ, ಇಂಗ್ಲೀಷ್ ಚೆನ್ನಾಗಿದ್ದರೆ ಸೈನ್ಸ್ ಇರ್ತದಂಥ ಭಾವನೆ ಮತ್ತು ಸತ್ಯನೂ ಹೌದು. ಹೀಗಾಗಿ PU ಕಾಲೇಜ್ ಸ್ಯಾಂಕ್ಷನ್ ಆದರೂ ಸೈನ್ಸ್ ಇದ್ದರೂ ಈಗ ಬಂದಾಗಿದೆ ಸುದ್ದಿಗಳು ನೋಡಿದ್ವಿ. ಕೆಟ್ಟ ಅನಿಸ್ತಾನೆ ಭಾಳ. ಯಾಕಂದರೆ ಯಾವ ಹಳ್ಳಿ ಸುತ್ತಮುತ್ತ ಒಂದು ನಾಲ್ಕೈದು ಹಳ್ಳಿಗಳು ಬರ್ತಾವೆ, ಸಾಕಷ್ಟು ಹಳ್ಳಿಗಳು ಬರ್ತಾವೆ. ಹುಬ್ಳಿ ಇದೆ, ದೊಡ್ಡ ಹುಬ್ಳಿ ಇದೆ. ಆ ಎಲ್ಲ ಹಳ್ಳಿಯ ಮಕ್ಕಳಿಗೆ ಸೆಂಟ್ರಲ್ ಪ್ಲೇಸ್ ಅದು. ಅಲ್ಲಿ ಸೈನ್ಸನ್ನು ಬೆಳೆಸಬೇಕಾಗಿತ್ತು, ಸೈನ್ಸಕ್ಕೆ ಆದ್ಯತೆ ಕೊಡಬೇಕಾಗಿತ್ತು, ಕೊಟ್ಟಿದ್ದರು. ಆದರೂ ಯಾಕೋ ಮಕ್ಕಳು ಆಸಕ್ತಿ ತೊಗೊಂಡಿಲ್ಲ, ಅದು ಬಂದ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಈಗ 320 ಜನ ವಿದ್ಯಾರ್ಥಿಗಳಿದ್ದಾರೆ, ಹಾಗೆ ವರದಿಗಳಿದ್ದಾವೆ. ಈಗ ಈ ಸಂದರ್ಭದಲ್ಲಿ ಈ ವಿಷಯವನ್ನು ಯಾಕೆ ಎತ್ಕೊಂಡೆಪ್ಪ ಅಂತಂದ್ರೆ, ಮೂಲ ಕಾರಣ, ಮೂಲ ವಿಷಯ ಕೌಸಲ್ಗಿ ಇದ್ದಿದ್ದು ಒಳ್ಳೆಯ ಹೆಸರಿದ್ದರು. ಕಲೆಗೆ, ಸಂಸ್ಕೃತಿ, ಸಾಹಿತ್ಯ ಇದೆಲ್ಲದಕ್ಕೂ ಇದ್ದರೂ ಸಹಿತ ನಮಗೆ ಈ ಒಂದು ಏನಪ್ಪ ಅಂತಂದ್ರೆ ಈ ದಿಶೆಯಲ್ಲಿ ಸಾಹಿತ್ಯದಲ್ಲಿ ಸಾಕಷ್ಟು ಒಳ್ಳೆಯ ಜನ ಬಂದು ಹೋಗ್ತಾರಲ್ಲ. ಈಗಾಗಲೇ ಗೊತ್ತಿದ್ದ ವಿಷಯದ